ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲ್ಲ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಅಂತ ಹೇಳ್ತಾರೆ. ಮಾಡ್ತೀರಾ ಅಂತ ಅನಿಸುತ್ತೆ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ನಾನು ಇವನು ಚೆನ್ನಾಗೇ ಇದ್ದೀವಿ. 6 ವರ್ಷಕ್ಕೂ ಹೇಳಿದಾರಂತೆ, ಭವಿಷ್ಯ ನೋಡ್ತಿದ್ದೀನಿ ಅಂತ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ನೋಡಪ್ಪ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕೆಲವು ರೈತರುಗಳದ್ದು ಕೆಲವು ಆತಂಕ ಇದೆ. ಏನು ಆತಂಕ ತಪ್ಪೇನಿಲ್ಲ, ಅವ್ರ ಆತಂಕ ತಪ್ಪೇನಿಲ್ಲ. ಪೂಜೆ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ಏನಿದೆ, ಚಿಕ್ಕದಾಗಿ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ 1,500 ಜನಕ್ಕೆ ಉದ್ಯೋಗ ಸಿಗ್ತದೆ. ಕಲಾವಿದರಿಗೆ, ನಮ್ಮ ಮಾದೇಶ್ವರನ ಬೆಟ್ಟದ ಕಲೆ, ನಮ್ಮ ಕಿತ್ತೂರು ಕಲೆ, ಚುಂಚನಗಿರಿ ಕಲೆ, ಮಂಗಳೂರು ಕಲೆ, ಕೊಡಗು ಕಲೆ, ಅದನ್ನೆಲ್ಲ ಹಾಕಿ ಒಂದು ಪೂಜೆನ ಮಾಡ್ತೀವಿ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಪಾಪ ಕೆಲವು ಕೋರ್ಟ್ ಹೋಗಿದ್ದಾರೆ. ಬಟ್ ಪ್ರತಿ ವರ್ಷ ಸರ್ ಕಬಿನಿ ಮತ್ತೆ KRS ಎರಡಕ್ಕೂ ಕೂಡ ಒಟ್ಟಿಗೆ ಬಾಗಿನ ಅರ್ಪಿಸ್ತಿದ್ರು ಸರ್. ಈ ಸರಿ ಅದು ಫಸ್ಟ್ ಇತಿಹಾಸ ಪುಟಕ್ಕೆ ಸೇರಿದ್ದೀವಿ, ಅದನ್ನು ಮಾಡ್ತೀವಿ. ಪಂಡಿತರ ಇರುತ್ತೆ ಅಂತ ಯಾರು ಹೇಳಿದ್ರು ನಾವು ಕೇಳಲ್ಲ. ಕಾವೇರಿ ಆಗ್ತಿತ್ತು 1 ವರ್ಷ ಆಗ್ತಾ ಇದೆ. ಕೈ